ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವಿಡಿಯೋ ಏನಂದರೆ, ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಏನು ಇವಾಗ ಆಷಾಢ ಕಳೆದು ಶ್ರಾವಣ ಮಾಸ ಬರ್ತಾ ಇದೆ. ಶ್ರಾವಣ ಮಾಸದ 2ನೇ ವಾರದಲ್ಲೇ ವರಲಕ್ಷ್ಮಿ ಹಬ್ಬ ಬರುತ್ತೆ. ಮೊದಲು ಜ್ಯೋತಿರ್ಭೀಮೇಶ್ವರ ವ್ರತ ಅದಾದ ನಂತರ ನಾಗರ ಪಂಚಮಿ ಬರುತ್ತೆ. ಅದಾದ ನಂತರ ವರಲಕ್ಷ್ಮಿ ಹಬ್ಬ ಬರುತ್ತೆ. ಹೆಣ್ಮಕ್ಳು ಇವಾಗಿಂದನೇ ಎಲ್ಲ ಪೂಜೆಗಳಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ. ಕೆಲವರು ಪೂಜೆ ಮಾಡಲ್ಲ. ವರಲಕ್ಷ್ಮಿ ಪೂಜೆ ಅಂದರೆ ದಿನ ಮನೇಲಿ ಹೇಗೆ ಪೂಜೆ ಮಾಡ್ತಾರೆ ಹಾಗೆ ಮಾಡ್ತಾರೆ. ಕೆಲವೊಬ್ಬರು ವರಲಕ್ಷ್ಮಿ ಹಬ್ಬವನ್ನು ಹಳ್ಳಿ ಕಡೆ ಎಲ್ಲ ಅನುಸರಿಸಲ್ಲ. ನನಗೂ ಗೊತ್ತಿದೆ, ಯಾಕಂದರೆ ನಾವು ಹಳ್ಳಿನಲ್ಲಿ ಇರುವಾಗ ನಾವು ಕೂಡ ವರಲಕ್ಷ್ಮಿ ಹಬ್ಬ ಅಂತ ಹೇಳ್ಬಿಟ್ಟು ಏನು ಸಪರೇಟಾಗಿ ಹಬ್ಬವನ್ನು ಯಾವತ್ತೂ ಮಾಡಿಲ್ಲ. ನಾರ್ಮಲಿ ದೇವ್ರನ್ನ ಹೇಗೆ ದಿನ ಪೂಜೆ ಮಾಡ್ತೀವೋ ಫೋಟೋಗಳಿಟ್ಟು ದಿನ ಪೂಜೆ ಮಾಡ್ತೀವಿ ಹಳ್ಳಿಗಳಲ್ಲಿ. ಆದರೆ ಅದೇ ಇವಾಗ ಯುಗಾದಿ ದೀಪಾವಳಿ ಬರೋ ಥರ ನಾವು ಸಪ್ರೇಟಾಗಿ ಮಾಡಿಲ್ಲ. ಸಿಟಿನಲ್ಲಿ ಬಂದಾಗ ನಾವು ಕೂಡ ಆವಾಗ ಮಾಡ್ತೀವಿ ಪೂಜೆನ. ಬಟ್ ನಾನೇನು ಹೇಳೋದು ಅಂದರೆ, ಹೇಗೆ ಮಾಡಬೇಕು ಪೂಜಾ ವಿಧಿವಿಧಾನಗಳು ಹೇಗೆ, ನಮಗೆ ಗೊತ್ತಿಲ್ಲದೇ ಏನೇನೋ ಮಾಡೋಕ್ಕೋಗಿ ಏನೇನೋ ಅವಾಂತರ ಮಾಡ್ಕೊಳ್ಳೋ ಬದಲು ನೀಟಾಗಿ ನಮಗೆ ಗೊತ್ತಿರೋದನ್ನು ಸಿಂಪಲ್ಲಾಗಿ ವರಲಕ್ಷ್ಮಿ ಹಬ್ಬನ ಮಾಡಬೇಕು ಅನ್ನೋದು ನನ್ನ ಒಂದು ಮನಸ್ಸಿನ ಮಾತು. ಇವಾಗ ಯಾವಾಗಿದೆ ಈ ವರಲಕ್ಷ್ಮಿ ಹಬ್ಬ ಯಾವಾಗ ಇದೆ ಅಂದರೆ, ಶ್ರಾವಣ ಮಾಸದ 2ನೇ ವಾರ, ಆಗಸ್ಟ್ 8ನೇ ತಾರೀಕು ಬಂದಿದೆ. ಆದಷ್ಟು ವರಲಕ್ಷ್ಮಿ ಹಬ್ಬವನ್ನು ಪೂಜೆ ಮಾಡುವಾಗ ಬೆಳಗ್ಗೆಯೇ ಮಾಡ್ಬೋದು. ಒಂದು 7 ಗಂಟೆ ಒಳಗಡೆ 6 ಗಂಟೆ ಸೂರ್ಯ ಉದಯಿಸೋದಕ್ಕಿಂತ ಮುಂಚೆ ಮಾಡ್ಬೋದು. ಅದು ಅಲ್ಲ ಅಂದರೆ ನಮಗೆ ಅಷ್ಟು ಬೇಗ ಮಾಡೋಕ್ಕಾಗಲ್ಲ ಅಂದರೆ ಸಂಜೆ 7 ಗಂಟೆ 6:50 ನಂತರ 8:30ವರೆಗೂ ಕೂಡ ಪೂಜೆಯನ್ನು ಮಾಡ್ಬೋದು. ವರಲಕ್ಷ್ಮಿ ಪೂಜೆಯನ್ನು ಮಾಡೋದು ಯಾವಾಗಲೂ ಸಂಜೆನೇ ಜಾಸ್ತಿ ಮಾಡ್ತಾರೆ ಜನ. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಒಮ್ಮೆ. ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಒಳ್ಳೆಯ ವಿಷಯಗಳು ತಲುಪಲಿ. ಇವಾಗ ಏನು ಹೇಳ್ತಾ ಇದ್ದೀನಿ ಅಂದರೆ, ಪೂಜೆ ಮಾಡುವ ವಿಧಿವಿಧಾನಗಳನ್ನು ಇಲ್ಲಿ ಹೇಗೆ ಮಾಡಬೇಕು ಅದರ ಬಗ್ಗೆ ಮೊದಲ ಬಗ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾಕೆ ಕೆಲವ್ರ ಮನೆಯಲ್ಲಿ ಪೂಜೆ ಮಾಡ್ತಾರೆ. ಇವತ್ತು ಒಬ್ಬರ ಮನೇಲಿ ಅರಿಶಿಣ ಕುಂಕುಮಕ್ಕೆ ಹೋಗ್ಲಿಕ್ಕೆ ಹೋಗಿದ್ದೆ ಅಂತ ಹೇಳಿದರೆ, ಅಲ್ಲಿ ಅವ್ರ ಮನೇಲಿ ಇಷ್ಟು ಆಭರಣಗಳನ್ನು ಹಾಕಿದ್ರು, ಇಷ್ಟು ಡೆಕೋರೇಷನ್ ಮಾಡಿದರು ಅಂತ ಹೇಳ್ಬಿಟ್ಟು ನಾವು ಮುಂದಿನ ವರ್ಷ ಮಾಡಬೇಕು, ಈ ಥರ ಎಲ್ಲ ಮನಸ್ಸಿಗೆ ಬರೋದು ಹೆಣ್ಮಕ್ಳಿಗೆ ಸಹಜ. ಆದರೆ ನಾವು ಸಿಂಪಲ್ಲಾಗೆ ಮಾಡೋಣ. ಎಲ್ಲರೂ ಅವ್ರಿಗೆ ಹೊಗಳಿಕೆ ಇವ್ರಿಗೆ ಹೊಗಳಿಕೆ ನಮಗೆ ಯಾವುದು ಕೂಡ ಯೂಸ್ ಆಗಲ್ಲ. ನಮಗೆ ದೇವರಷ್ಟೇ ಮೆಚ್ಚಬೇಕು. ನಾವು ದೇವರು ಮೆಚ್ಚುವಂತಹ ನೀಟಾಗಿ ಒಂದು ಪೂಜೆಯನ್ನು ಮಾಡಿದ್ರೆ ಮಾತ್ರ ನಮಗೆ ದೇವರು ಒಲಿತಾನೆ. ಅದು ಇದು ಹಾಕಿ ಅಲಂಕಾರಿಕ ವಸ್ತುಗಳನ್ನು ಹಾಕಿ ಅದು ಮಾಡೋದ್ರಿಂದ ದೇವರು ಒಲಿಯಲ್ಲ. ನಾವು ಬೆಂಗಳೂರು ಬಂದು ಕೂಡ ಒಂದು 20 ಇಯರ್ಸ್ ಆಯಿತು. ಆವಾಗಿಂದ ಪೂಜೆ ಸ್ವಲ್ಪ ಟೈಮ್ ಮಾಡಿಲ್ಲ. ನಾನು ಒಂದು 15 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಂದ್ಕೊತೀನಿ. ಆವಾಗಿಂದನೂ ಕಳಶ ಇಟ್ಟೆ ಪೂಜೆ ಮಾಡ್ತಾಯಿದ್ದೀನಿ. ಇವಾಗಲೂ ಕಳಶ ಇಟ್ಟೇ ಪೂಜೆ ಮಾಡೋದು. ದೇವ್ರು ನಮಗೆ ಸಾಕಷ್ಟು ಕೊಟ್ಟಿದ್ದಾನೆ ಕೂಡ. ದೇವರಿಂದ ನಮಗೆ ಒಳ್ಳೆಯದೇ ಆಗಿದೆ. ಕೆಲವರು ಹೇಳ್ತಾರೆ, ಕೆಲವ್ರ ಮನೆಗಳಲ್ಲಿ ಕೆಲವೊಂದು ಆಘಾತಗಳಾಗಿರುತ್ತೆ. ಅವ್ರವ್ರು ಹೇಳೋ, ನಾನು ತುಂಬ ಜನ ಒಪಿನಿಯನ್ ತೊಗೊಂಡಿದ್ದೀನಿ. ವರಲಕ್ಷ್ಮಿ ಹಬ್ಬ ಒಬ್ಬೊಬ್ಬರು ಮನೆಯಲ್ಲಿ ಮಾಡಲ್ಲ, ನಮ್ಗೆ ಆ ದಿನ ಒಳ್ಳೇದಾಗಲಿಲ್ಲ ಅದರಿಂದ ನಾವು ಮಾಡಲ್ಲ ಅಂತಾರೆ. ಕೆಲವರು ಗಣೇಶನ ಕೂರಿಸಿದ್ರೆ ನಮಗೆ ಒಳ್ಳೇದಾಗಲ್ಲ, ಆ ಥರ ಇದೆ ಅಂತ ತುಂಬ ಮನೆಗಳಲ್ಲಿ ಈ ವಿಷಯನ ಕೇಳಿದ್ದೀನಿ. ನಾನು ಒಂದು 15 ವರ್ಷದ ಮುಂಚೆ ಕೂರಿಸುವಾಗ ಕೂಡ ಗಣೇಶನ ನಾನು ಇನ್ನೂ ಕೂರಿಸಿಲ್ಲ. ಅದಕ್ಕಿಂತ ಮುಂಚೆ ವರಲಕ್ಷ್ಮಿಯನ್ನು ಕೂರಿಸುವ ಮುಂಚೆ ಕೂಡ ತುಂಬ ಜನಗಳ ಹತ್ರ, ಕೂರಿಸಿರೋರ ಹತ್ರ ಮಾತಾಡಿ ನಾನು ನಂತರ ದೇವ್ರ ಮೇಲೆ ಭಾರ ಹಾಕಿ ಕೂರಿಸಿದೆ. ಏನೂ ಕೆಟ್ಟದಾಗದೇ ಇರೋ ರೀತಿ ಎಲ್ಲ ಒಳ್ಳೇದು ಮಾಡು ಅಂಥೇಳಿ ಅಂದಿನಿಂದ ಇವತ್ತಿನವರೆಗೂ ನನಗೆ ಒಳ್ಳೇದಾಗ್ತಾನೇ ಬಂದಿದೆ ಹೊರತು ಕೆಟ್ಟದಾಗಿಲ್ಲ. ಕೆಲವ್ರ ನಂಬಿಕೆ ಇರುತ್ತೆ, ಏನೋ ಆ ದಿನದಲ್ಲಿ ಏನೋ ಒಂದು ಕೆಟ್ಟದ್ದು ಅವಘಡ ನಡೆದಿರುತ್ತೆ, ಅದರಿಂದ ಅವ್ರು ಭಯಭೀತಿ ಆಗಿರ್ತಾರೆ. ಅದರಿಂದ ಲಕ್ಷ್ಮಿ ಕೂರಿಸಿದ್ವಿ, ಇದರಿಂದ ಹಂಗಾಯಿತು ಹಿಂಗಾಯಿತು ಅನ್ನೋದೆಲ್ಲ ಕೆಲವರು ನಂಬಿಕೆಗಳಿರ್ತವೆ. ನಾವು ಅದನ್ನೆಲ್ಲ ಜಾಸ್ತಿ ಹೇಳೋಕ್ಕಾಗಲ್ಲ. ಬಟ್ ನನಗೆ ಏನಂದರೆ 15 ವರ್ಷದಿಂದ ಕೂರಿಸಿದ್ರು ಕೂಡ ಒಳ್ಳೆಯದೇ ಆಗಿದೆ. ಇವತ್ತು ಕೂಡ ಸಾಕಷ್ಟು ಕೊಟ್ಟರು ಕೂಡ ನಾನು ಸಿಂಪಲ್ಲಾಗಿಯೇ ಪೂಜೆ ಮಾಡೋದು. ಕಳಶವನ್ನು ಕೂರಿಸಿ ಏನು ವ್ರತ ಮಾಡಬೇಕೋ ಅದಷ್ಟೇ ಮಾಡಿ, ಭಾಳ ಡೆಕೋರೇಷನ್ ಎಲ್ಲ ಮಾಡಿ ಪೂಜೆನ ಮಾಡಲ್ಲ. ಬೇರೆಯವ್ರು ಮಾಡ್ಕೊಳ್ಳಿ, ನಾವೇನು ಬೇಡ ಅಂತ ಹೇಳಲ್ಲ. ಆದರೆ ನಾನು ಹೇಳೋ ಉದ್ದೇಶ ಏನಂದರೆ, ಸಿಂಪಲ್ಲಾಗೇ ಮಾಡಿ, ಅದರಿಂದ ನಮಗೆ ಲಕ್ಷ್ಮಿ ಸಾಕಷ್ಟು ಒಲಿತಾಳೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ ಇದು. ಅದಕ್ಕಿಂತ ಹೆಚ್ಚಾಗಿ ಏನು ಹೇಳೋದಂದರೆ, ದೇವರಿಗೆ ಜಾಸ್ತಿ ಅಲಂಕಾರವನ್ನು ಮಾಡಬೇಡಿ, ಅದು ತಪ್ಪು. ಅದು ಒಂಥರ ಅಜ್ಞಾನ, ಆಡಂಬರ ಅಂತಾರೆ. ಅಜ್ಞಾನದ ಆಡಂಬರ ಅಂತಾರೆ. ಅಂದರೆ ಕೆಲವೊಂದು ವಿಷಯಗಳ ಬಗ್ಗೆ ತಿಳ್ಕೊಂಡಿರಲ್ಲ, ಆಡಂಬರ ಮಾಡಬೇಕು, ಅವ್ರ ಮನೇಲಿ ಮಾಡಿದ್ದಾರೆ ನಮ್ಮ ಮನೇಲಿ ಮಾಡಬೇಕು ಅನ್ನೋದನ್ನು ಕೆಲವು ಜನಗಳು ಮಾಡ್ತಾರೆ. ಅದು ತಪ್ಪು ಅಂತ ಹೇಳ್ತೀನಿ. ಮತ್ತು ಆರ್ಟಿಫಿಷಿಯಲ್ ಅಲಂಕಾರ ಮಾಡಬಾರ್ದು. ದೇವರಿಗೆ ಕೆಲವೊಂದು ಇವಾಗ ಏನಂದರೆ, ದೇವರಿಗೆ ಅಲಂಕಾರ ಮಾಡೋದೇ ಒಂಥರ ಫ್ಯಾಷನ್ ಆಗಿಬಿಟ್ಟಿದೆ. ಅಷ್ಟು ಹಾಕಿದ್ರು ಅವ್ರ ಮನೇಲಿ, ಒಡವೆಗಳೆಲ್ಲ ಅಷ್ಟು ಹಾಕಿದ್ರು, ಅವ್ರ ಮನೇಲಿ ಆರ್ಟಿಫಿಷಿಯಲ್ ಗಿಡ ಇಟ್ಟಿದ್ರು,
ಪ್ಲಾಸ್ಟಿಕ್ಕಿಂದು ಹೂಗಳನ್ನು ಹಾಕಿದ್ರು, ಅದರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಬರೀ ಚೆನ್ನಾಗಿ ಕಾಣೋದಷ್ಟೇ, ಜನರನ್ನು ಮೆಚ್ಚಿಸೋದು ನಮಗೆ ಅವಶ್ಯಕತೆ ಇಲ್ಲ. ನಾವು ಮೆಚ್ಚಿಸುವಂಥದ್ದು ದೇವರನ್ನು ಮಾತ್ರ. ದೇವರು ಸಂತೃಪ್ತನಾಗಿ ನಮಗೆ ಒಳ್ಳೇದು ಮಾಡಿದ್ರೆ ಸಾಕು, ಅಷ್ಟೇ ಸಾಕು. ನಮಗೆ ಆ ಜನ ಅವ್ರು ಬಂದು ಹೋದರು, ಇವ್ರು ಬಂದು ಹೋದರು, ಅವ್ರ ಮನೇಲಿ ಹಾಗೆ ಮಾಡಿದ್ರು, ಇವ್ರ ಮನೇಲಿ ಬೇಡ, ಅವೆಲ್ಲ ಏನೂ ಬೇಡ. ಅದೊಂದು. ಅದೇ ರೀತಿ ದೇವರು ಏನು ನಮ್ಮನ್ನು ಕೇಳಲ್ಲ, ನನಗೆ ಅದು ಮಾಡು ಇದು ಮಾಡು ಅಂತ ಕೇಳಲ್ಲ. ಇರೋದ್ರಲ್ಲೇ ನನಗೆ ಶುದ್ಧವಾಗಿ ನೀಟಾಗಿ ಕ್ಲೀನಾಗಿ ಮಾಡು ಅಂತ ಅಷ್ಟೇ ದೇವರು ಆಸೆ ಪಡ್ತಾರೆ. ಅದು ಬಿಟ್ಟು ಬೇರೆ ಏನೂ ಆಸೆ ಪಡಲ್ಲ. ಅದಲ್ಲದೆ ನಾವು ಕೆಲವೊಂದು ಹೂಗಳು ಶುದ್ಧವಾಗಿ ಮನಸ್ಸಿಂದ ಪೂಜೆ ಮಾಡಿ ಒಳ್ಳೆಯ ಶುದ್ಧವಾದ ಹೂವುಗಳಿರ್ಬೋದು, ಒಂದು ಸುಗಂಧ ದ್ರವ್ಯ ಊದಿನ ಕಡ್ಡಿ ಬೆಳಗೋದಾಗಲಿ ಸಾಂಬ್ರಾಣಿಯಿಂದ ಪೂಜೆ ಮಾಡಿದ್ರೆ ಸಾಕು, ದೇವರು ನಮ್ಮನ್ನ ಒಲಿತಾನೆ. ಅದೇ ರೀತಿ ನಾನೇನು ಹೇಳೋದಂದರೆ, ಯಾರೋ ಮಾಡ್ತಾರೆ ಅನ್ನೋ ತೋರ್ಪಡಿಕೆಗೆ ಮಾಡಬೇಡಿ. ಕೆಲವು ಜನಗಳು ಸಾಲ ಮಾಡಿ ವರಲಕ್ಷ್ಮಿ ಹಬ್ಬನ ಮಾಡೋರು ಇದ್ದಾರೆ. ನಾನು ತುಂಬ ಕಡೆ ನೋಡಿದ್ದೀನಿ. ಆ ವರಲಕ್ಷ್ಮಿ ಹಬ್ಬ ಬಂತಂದರೆ ಮುತ್ತೈದರಿಗೆ 50-60 ಸೀರೆ ಬಂದು ಕೊಡೋದು. ಅಪ್ಪ, ಅದು ಸಾಲ ಮಾಡಿ. ನಾನು ಅದನ್ನು ಕಣ್ಣಾರೆ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಅದು ಮಾಡಬಾರ್ದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಜಗಜಗಿಸೋ ಲೈಟ್ಗಳು, ಒಂದಷ್ಟು ಪ್ಲಾಸ್ಟಿಕ್ ಹೂಗಳು, ಡೆಕೋರೇಷನ್ಗೆ ಉಪಯೋಗಿಸುವಂಥ ಹಾರಗಳು, ಆ ದೇವರಿಗೆ ಅಂತ ಅದನ್ನು ತಂದಿರಲ್ಲ, ತಾವು ಉಪಯೋಗಿಸಿರ್ತಾರೆ ಹಾರಗಳನ್ನ, ಮೈ ಮೇಲೆ ಹಾಕ್ಕೊಂಡಿರ್ತಾರೆ. ದೇವರು ಅಂತ ಬಂದಾಗ, ವರಲಕ್ಷ್ಮಿ ಹಬ್ಬ ಅಂತ ಬಂದಾಗ ಅದನ್ನೇ ತೆಗೆದು ದೇವ್ರಿಗೆ ಹಾಕ್ಬಿಡ್ತಾರೆ. ಇದೆಲ್ಲ ತುಂಬ ಪರಿಸ್ಥಿತಿಗಳಿದಾವಲ್ಲ, ಅವೆಲ್ಲ ನಮಗೆ ಕೆಟ್ಟದ್ದು ಮಾಡ್ತವೆ. ದಯವಿಟ್ಟು ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಶುದ್ಧವಾಗಿ ನೀಟಾಗಿ ಮಾಡೋದ್ರ ಬಗ್ಗೆ ಕಲೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ನಾನು ಇದನ್ನು ನೋಡಿರುವಂಥ ವಿಷಯಗಳು, ಮತ್ತು ಕೆಲವರ ಮನೆಯಲ್ಲಿ ನೋಟಿನ ಹಾರವನ್ನು ಮಾಡಿ ದೇವರಿಗೆ ತಲೆ ಮೇಲಿಂದ ಹಾಕಿ ಹಾರ ಹಾಕೋದು, ಕೈಯಲ್ಲಿ ಇಡೋದು ಒಂದಷ್ಟು, ಆಮೇಲೆ ಒಂದಷ್ಟು ಕಾಯಿನ್ಸ್ಗಳನ್ನು ಹಾಕಿ ಕಾಯಿನ್ಸ್ ಎಲ್ಲ ಒಂಥರ ಹಾರ ಮಾಡಿ ಹಾಕೋದು, ಇವೆಲ್ಲ ನಾನು ನೋಡಿರೋವಂಥದ್ದು. ಅದು ನಮಗಿಲ್ಲ, ಮಾಡಲ್ಲ ಅಂತಲ್ಲ, ನಮಗಿದ್ರೂ ನಾವು ಮಾಡಲ್ಲ. ಯಾಕೆ ಮಾಡಲ್ಲ ಅನ್ನೋ ಕಾರಣಗಳಷ್ಟೇ. ದೇವರು ನಮ್ಮನ್ನು ಏನೂ ಕೇಳಿಲ್ಲ. ನಾವು ಬೇಕಾ, ನಮಗೇನು ಬೇಕು? ಪೂಜೆ ಬೇಕು, ದೇವ್ರನ್ನ ಒಲಿಸ್ಕೋಬೇಕು. ನಾವು ಇರೋದ್ರಲ್ಲಿ ಪೂಜೆ ಮಾಡಿ ಹೊಲಿಸ್ಕೊಳ್ಳೋಣ, ಸಾಕಷ್ಟೇ. ನಮಗೆ ದೇವರೆಲ್ಲ ಸಾಕಷ್ಟು ಕೊಡ್ತಾನೆ. ಇವ್ರಿಗೆ ತೋರ್ಪಡಿಕೆ ಜೀವನ ನಮಗೆ ಬೇಕಾಗಿಲ್ಲ. ಅರ್ಶಿನ ಕುಂಕುಮ ಕೊಡಿ, ಆದಷ್ಟು ಎಲ್ಲರಿಗೂ ಕೊಡಿ. ಬೇಕನ್ನ ಅರಿಶಿನ ಕುಂಕುಮ ಹೂವು, ಅದು ಮುತ್ತೈದೆಯರಿಗೆ ಕೊಡಬೇಕಾದಂಥದ್ದು. ಬಳೆ ಇದೆಯಾ, ಬಳೆ ಇಟ್ಕೊಡಿ. ಇಲ್ಲ ಒಂದು ಚಿಕ್ಕದು ವಸ್ತ್ರ ಕೊಡಬೇಕಂದ್ರೆ ಒಂದು ಬ್ಲೌಸ್ ಪೀಸ್ ಇಟ್ಕೊಡಿ, ಸಾಕು. ನಿಮಗೆ ಕೈಲಾದಷ್ಟು ಮಾಡಿ. ಅದು ಬಿಟ್ಟು ಸಾಲ ಮಾಡಿ 50-60 ಸ್ಯಾರಿ ತಂದು ಆ ಸೀರೆಗಳನ್ನು ಹಂಚೋದು ಬೇರೆ. ಈ ಥರ ಮಾಡಿದ್ರೆ ಏನು ದೇವ್ರು ಒಲಿತಾನಂತ ಹೆಂಗೆ ಅಂದ್ಕೊಂಡ್ರಿ? ಅದು ಸಾಲ ಮಾಡಿ. ಈ ಥರ ಎಲ್ಲ ಮಾಡ್ಲಿಕ್ಕೆ ದಯವಿಟ್ಟು ಹೋಗಬೇಡಿ, ನಾನು ಹೇಳೋದಷ್ಟೇ. ಅದನ್ನು ಮತ್ತು ಅದಲ್ಲದೆ ಇವಾಗಿನ ಶೋಕಿ ಅಲಂಕಾರಗಳಂದರೆ, ದೇವರ ಮುಖವಾಡಕ್ಕೆ ಒಂದಷ್ಟು ಲಿಪ್ಸ್ಟಿಕ್ಗಳನ್ನ ಬಳಿಯೋದು, ಒಂದಷ್ಟು ಕಪ್ಪು ಕಾಡಿಗೆಗಳನ್ನು ಐಬ್ರೋಗೆ ಹಚ್ಚೋದು ಇರ್ಬೋದು, ಕಾಜಲ್ ಹಚ್ಚೋದು, ಇದೆಲ್ಲ ತಪ್ಪು. ದೇವರಿಗೋಸ್ಕರ ನೀವೇನಾದ್ರು ಸಪ್ರೇಟಾಗಿ ತಂದಿಟ್ಟಿರ್ತೀರ? ಯಾರೂ ತಂದಿಟ್ಟಿರಲ್ಲ. ನನಗೆ ಗೊತ್ತಿರೋ ತುಂಬ ಜನ ತಂದಿಟ್ಟಿರಲ್ಲ. ಮನೇಲೇ ಇರೋದನ್ನು ಆ ಮುಖವಾಡಕ್ಕೆ ಲಿಪ್ಸ್ಟಿಕ್ ಹಚ್ಚೋದು, ನಾವು ಎಂಜಾಯ್ ಮಾಡಿರ್ತೀವಿ ಅದನ್ನು ತೆಗೆದು ಆ ಲಿಪ್ಸ್ಟಿಕ್ಕಿನ ಕಲರ್ನ ಅಲ್ಲಿ ಲಿಪ್ಸ್ಟಿಕಲ್ಲಿ ನಮ್ಮ ಮುಖವಾಡ ಚೆನ್ನಾಗಿ ಕಾಣಲಿ ಅಂತೇಳಿ ಲಿಪ್ಸ್ಟಿಕ್ ಹಾಕೋದಾಗಲಿ, ಆ ಕಾಜಲ್ ಹಾಕೋದಾಗಲಿ ದಯವಿಟ್ಟು ಮಾಡಬೇಡಿ. ನಿಮ್ಮನ್ನ ಕೇಳ್ಕೊಳ್ಳೋದಿಷ್ಟೇ. ಇದೆಲ್ಲ ಮಾಡಿದ್ರೆ ದೊಡ್ಡ ಸಮಸ್ಯೆಗಳನ್ನು ನೀವು ಹುಟ್ಟಿಸ್ಕೊಂಡಂಗೆ, ಎಕ್ಸ್ಟ್ರಾ ಸಮಸ್ಯೆಗಳನ್ನು ನೀವೇ ತಂದು ಕೊಟ್ಟಂಗಾಗುತ್ತೆ. ದಯವಿಟ್ಟು ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮುಖವಾಡ ಹಾಕಿ ಯಾರೂ ಬೇಡ ಅಂತ ಹೇಳಲ್ಲ, ಅದಕ್ಕೆ ಅಲಂಕಾರವಾಗಿ ಇಂದಷ್ಟು ಮಾಡಬೇಡಿ. ಏನಿದೆಯೋ ಅದನ್ನಷ್ಟೇ ಮುಖವಾಡ ಹಾಕಿ, ಅರಿಶಿನವನ್ನು ಗಲ್ಲದ ಮೇಲಿಟ್ಟು ಕುಂಕುಮನ ಹಣೆಯಲ್ಲಿಡಿ, ಸಾಕು. ಅದಷ್ಟೇ ಸಾಕು. ನಿಮಗೆ ಮುಖವಾಡ ಹಾಕಬೇಕು ಅನಿಸಿದ್ರೆ, ಇಲ್ಲ ಸೀರೆ ಉಡಿಸ್ಬೇಕು ಅಂದರೆ ಸಿಂಪಲ್ಲಾಗಿ ಉಡಿಸಿ, ಯಾರೂ ಬೇಡಲ್ಲ. ಅದಲ್ಲದೆ ಆರ್ಟಿಫಿಷಿಯಲ್ ಹಾರಗಳನ್ನು ಮಾತ್ರ ದಯವಿಟ್ಟು ಹಾಕಬೇಡಿ. ಅದೇ ರೀತಿ ದೇವರಿಗೆ ಅಂತ ನೀವು ಬೇಕು ಅಂತ ಒಂದು ತಾಳಿಯನ್ನು ಸಪ್ರೇಟಾಗಿ ಒಂದು ಮಾಡಿಸಿಟ್ಕೊಂಡಿರಿ. ಆ ತಾಳಿನೇ ಅದು ದೇವ್ರಿಗೆ ಪೂಜೆ ಬರುವಾಗ ಮಾತ್ರ ಹಾಕಿ ಮತ್ತೆ ಎತ್ತಿಟ್ಕೊಳ್ಳಿ. ಅದಲ್ಲದೆ ನಾವು ಹಾಕಿರೋ ಗೋಲ್ಡ್ಗಳು, ಬಂಗಾರದ ಬಳೆಗಳು ಎಲ್ಲವೂ ಹಾಕೋಕ್ಕೆ ಹೋಗಬೇಡಿ. ಅದು ಕೆಲವ್ರು ಹಾಕ್ತಾರೆ, ಅದನ್ನು ಶುದ್ಧವಾಗಿರಲ್ಲ. ಈಗ ಮೈ ಮೇಲೆ ನಾವು ಯಾವುದೋ ಟೈಮಲ್ಲಿ ಹಾಕಿರ್ತೀವಿ, ನಮಗೆ ಮಂತ್ಲಿ ಪೀರಿಯಡ್ಸ್ ಇರ್ತವೆ, ಆ ಟೈಮಲ್ಲೆಲ್ಲ ಆ ಬಂಗಾರಗಳನ್ನು ಹಾಕಿರ್ತೀವಿ ಮೈ ಮೇಲೆ, ಗೊತ್ತಿರಲ್ಲ. ಅದನ್ನು ತೆಗೆದು ದೇವ್ರಿಗೆ ಹಾಕೋದು, ಇದೆಲ್ಲ ಮಾಡಬೇಡಿ. ಕೆಲವರು ಶುದ್ಧ ಮಾಡ್ತೀವಿ ಅಂತಾರೆ, ಗಂಜಲದಲ್ಲಿ ಇರ್ಬೋದು, ಅರಿಶಿಣದ ನೀರಲ್ಲಿರ್ಬೋದು, ಶುದ್ಧ ಮಾಡ್ತೀವಿ ಅಂತಾರೆ, ಮಾಡ್ತಾರೆ. ಬಟ್ ಅದು ನಿಜವಾಗ್ಲೂ ಶುದ್ಧ ಆಗುತ್ತಾ ಇಲ್ಲದೇ ಗೊತ್ತಿಲ್ಲ. ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿ. ಅದೇ ರೀತಿ ಸಿಂಪಲಾಗಿ ಒಂದು ಪೂಜೆಯನ್ನು ಮಾಡೋದು ಹೇಗೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ಸಿಂಪಲ್ಲಾಗಿ ಮಾಡ್ಕೊಂಡು, ಎಷ್ಟೋ ಜನಕ್ಕೆ ಇದ್ದವ್ರು ಮಾಡ್ತೀರಾ ಏನೇನೋ ಅಲಂಕಾರ ಮಾಡಿಕೊಂಡು ಸಮಸ್ಯೆಗಳನ್ನು ತಂದ್ಕೊತಾರೆ. ಇಲ್ಲದವರು ಅಯ್ಯೋ ನಾವು ಅವ್ರಂಗೆ ಮಾಡೋಕ್ಕಾಗುತ್ತಾ, ನಮಗೆ ಮಾಡಬೇಕನ್ನೋ ಆಸೆ ಇತ್ತಲ್ವ, ಮಾಡ್ಬೋದು. ನಾನು ದೇವ್ರ ಹತ್ರ ಕೇಳ್ಕೊಂಡು ಒಳ್ಳೇದಾಗಬೇಕು ಅನ್ನೋ ಆಸೆ ಇದೆ ಅನ್ನೋರು ಸಿಂಪಲಾಗಿಯೇ ಪೂಜೆ ಮಾಡಿ ಸಾಕು. ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಬೇಡಿ. ದಿನ ಏನು ಮನೆ ಶುದ್ಧ ಮಾಡ್ತೀರೋ ಹಾಗೆ ಮನೆ ಶುದ್ಧ ಮಾಡಿ, ಒಂದು ಸೀರೆಯನ್ನು ಉಟ್ಕೊಳ್ಳಿ, ತುಂಬ ಒಂದು ಬಳೆಯನ್ನು ಹಾಕ್ಕೊಂಡು ಒಂದು ಹೂ ಮುಡ್ಕೊಳ್ಳಿ,
ದಿನ ಮನೇಲಿ ಹೇಗೆ ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡ್ತಾರೋ ಅದೇ ರೀತಿ ಮಂಗಳವಾರ ಶುಕ್ರವಾರ ಹೇಗೆ ಮಾಡ್ತೀರೋ ಅದೇ ರೀತಿಯೇ ಪೂಜೆ ಮಾಡಿ ಮೊದಲು ಮನೆಯೆಲ್ಲ ಶುದ್ಧ ಮಾಡಿ ಸ್ವಲ್ಪ ನಿಮಗೆ ಕ್ಲೀನ್ ಅನಿಸಿದ್ರೆ ಸ್ವಲ್ಪ ಒಳ್ಳೆ ಗಂಜಲವನ್ನು ತಂದು ಅಥವಾ ತೀರ್ಥ ಇರುತ್ತೆ ಮನೆಗೆ ಹಾಕುವಂಥ ತೀರ್ಥವನ್ನು ತಂದು ಹಾಕಿ ಶುದ್ಧ ಮಾಡ್ಕೊಳ್ಳಿ. ಮೊದಲು ಯಾವ ಪ್ಲೇಸ್ನಲ್ಲಿ ದೇವ್ರನ್ನ ಕೂರಿಸ್ಬೇಕು ಅಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂರಿಸ್ಬೋದು ಅಥವಾ ಉತ್ತರದ ದಿಕ್ಕಿಗೂ ಕೂಡ ಮುಖ ಮಾಡಿ ಕೂರಿಸ್ತಾರೆ. ಮತ್ತು ಯಾವ ದಿಕ್ಕಲ್ಲೂ ಕೂರಿಸಲ್ಲ ದೇವ್ರನ್ನ. ಆ ದಿಕ್ಕಿನಲ್ಲಿ ಎಲ್ಲಿ ಕೂರಿಸ್ತೀವಿ ಅಂತ ಡಿಸೈಡ್ ಮಾಡಿರ್ತೀರೋ ಅಲ್ಲಿ ಆ ಜಾಗದಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಚೆನ್ನಾಗಿ ನೀಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರು ಅರಿಶಿಣ ಹಾಕಿ ಒಂದು ಸ್ವಲ್ಪ ನಾವಿವಾಗ ಹಳ್ಳಿ ಕಡೆ ಎಲ್ಲ ಸಗಣಿ ಬೆಳಿತೀವಿ ಅಂತೀವಿ, ಸಗಣಿ ಬೆಳೆಯೋ ಥರ ಅದನ್ನು ಸ್ವಲ್ಪ ಅಲ್ಲಿ ನೆಲದ ಜಾಗದಲ್ಲಿ ಸ್ವಲ್ಪ ಅರಿಶಿಣ ಮಿಶ್ರಣ ಮಾಡಿ ಆ ನೀರನ್ನು ಸ್ವಲ್ಪ ಅಲ್ಲಿ ಬೆಳೀರಿ. ಅದಾದ ನಂತರ ಒಂದು 5 ಎಳೆ ರಂಗೋಲಿಯನ್ನು ಚೆನ್ನಾಗಿ ಬಿಡಿಸಿ. ಅದಾದ ನಂತರ ಒಂದು ಶುದ್ಧ ಬಟ್ಟಲಿನಲ್ಲಿ, ಅದು ಯಾವುದೇ ಬಟ್ಟಲಿರ್ಬೋದು, ಇವಾಗ ಒಬ್ಬೊಬ್ಬರ ಮನೇಲಿ ಸಿಲ್ವರ್ ಇರ್ತವೆ, ಒಬ್ಬರನ್ನ ಗೋಲ್ಡ್ ಇರ್ತವೆ, ಒಬ್ಬರ ಮನೇಲಿ ಸಿಲ್ವರ್ ಏನೇನೋ ಇರ್ತವೆ. ನೀವು ನಿಮ್ಮ ಮನೇಲಿ ಏನಿದೆಯೋ ಅದೇ ಬಟ್ಟಲಿನಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಒಂದು ಕಳಶವನ್ನು ಇಡಿ. ಕಳಶ ಅಂದರೆ ಗೊತ್ತಿರುತ್ತೆ, ಒಂದು ಚೊಂಬಿನ ಆಕಾರದಲ್ಲಿರುತ್ತೆ, ತಾಮ್ರದ ಇರ್ಬೋದು, ಬೆಳ್ಳಿ ಇರ್ಬೋದು, ನಿಮ್ಮ ಮನೇಲಿ ಏನಿದೆ ಅದನ್ನೇ ಇಡಿ. ಅದರ ಮೇಲೆ ಒಂದು 5 ಮಾವಿನ ಎಲೆ ಅಥವಾ ವೀಳ್ಯದೆಲೆ ಕೂಡ ಇಡ್ಬೋದು, ಯಾವುದಾರ ಇಡ್ಬೋದು. 5 ಅಥವಾ ದಾರ 5 ದಾರ 5 ಇಡ್ಬೋದು. ಅದನ್ನು ಇಟ್ಟು ಅದರ ನಂತರ ಸ್ವಲ್ಪ ಫುಲ್ ಆಗೋ ಥರ ಏನು ಕಳಶ ಇಟ್ಟಿರ್ತಾರೆ ಅದು ತುಂಬೋ ಥರ ನೀರು ಹಾಕಿ. ಆ ನೀರು ಹಾಕಿದ ನಂತರ ಆ ನೀರಿನೊಳಗೆ ಬೆಸ ಸಂಖ್ಯೆಯಲ್ಲಿ ಗೋಮತಿ ಚಕ್ರ, ಕಮಲದ ಬೀಜ ಅಥವಾ ₹1 ಕಾಯಿನು, ಒಂದು ಬೆಳ್ಳಿ ಕಾಯಿನು, ಲವಂಗ 1, ಏಲಕ್ಕಿ 1, ಹಾಗೆ ಅರಿಶಿಣ ಕುಂಕುಮ 1 ಚಿಟಿಕೆಯಾಗಷ್ಟು ಹಾಕಿ ಅದರ ಮೇಲೆ ಒಂದು ಕಾಯಿ ಇಡಬೇಕು. ಆ ಕಾಯಿ ಇಡುವ ಮುಂಚೆ, ಆ ತೆಂಗಿನಕಾಯಿಯನ್ನು ಇಡುವ ಮುಂಚೆ ಆ ತೆಂಗಿನಕಾಯಿನ ಶುದ್ಧ ನೀರಲ್ಲಿ ತೊಳ್ಕೊಂಡು ಅದನ್ನು ಅರಿಶಿಣವನ್ನು ಹಚ್ಚಬೇಕು. ಆ ತೆಂಗಿನಕಾಯಿಗೆ ಪೂರ ಅರಿಶಿಣವನ್ನು ಹಚ್ಚಬೇಕು. ಅರಿಶಿಣವನ್ನು ಹಚ್ಚಿ ಮಧ್ಯದಲ್ಲಿ ಒಂದು ಅರಿಶಿಣ ಕುಂಕುಮನ ಇಟ್ಟು ಆ ಕಳಶದ ಮೇಲೆ ಅದನ್ನು ಇಡಬೇಕು. ಕಳಶದ ಮೇಲೆ ಇಟ್ಟು ನಂತರ ನಾವು ತೆಂಗಿನಕಾಯಿನ ಮೇಲೆ ಅರಿಶಿಣ ಕುಂಕುಮನ ಹಚ್ಚಬೇಕು. ನಂತರ ಅರಿಶಿಣದ ಕೊಂಬು ಬರುತ್ತೆ, ಅದರಲ್ಲಿ ಮೊಳಕೆ ಹೊಡೆದಿರಬೇಕು. 2-3 ಮೊಳಕೆ ಇರುತ್ತೆ. ಬರೀ ಅಂದರೆ ಮೊಳಕೆ ಇಲ್ಲದೆ ಇರೋದನ್ನು ಕಟ್ಟಬಾರ್ದು. 1-2 ಮೊಳಕೆ ಇರೋ ಥರ ಇರುವಂಥ ಅರಿಶಿಣದ ಕೊಂಬನ್ನು ತಗೊಂಡು ಅದನ್ನು ಒಂದು 3 ಎಳೆ ದಾರ ತಗೊಂಡು ಅದರಲ್ಲಿ ಗಂಟು ಕಟ್ಟಿ ಅದನ್ನು ಕಳಶದ ಚುಂಬಿಗೆ ಕಟ್ಕೊಳ್ಳಿ. ಅಂದರೆ ಅದೊಂದು ತಾಳಿಯ ರೂಪದಲ್ಲಿ ಅಷ್ಟೇ, ತಾಳಿಯ ರೂಪದಲ್ಲಿ ಅದನ್ನು ಕಟ್ಕೋಬೇಕಷ್ಟೆ. ಹಾಗೆ ಮಾಡಬೇಕು. ಅದಾದ ನಂತರ ಸಿಹಿಯಾದ ಯಾವುದಾದ್ರು ಒಂದು ಪದಾರ್ಥ ನೈವೇದ್ಯಕ್ಕಿಡಿ. ಸ್ವೀಟು ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಸ್ವೀಟ್ ಮಾಡೋಕ್ಕೆ ಅದನ್ನು ಸ್ವೀಟನ್ನು ಮಾಡಿಡಿ. ಸ್ವಲ್ಪ ಶುದ್ಧ ಹಣ್ಣುಗಳು, ಶುದ್ಧ ಹೂವುಗಳನ್ನು ಬಳಸಿ. ನಾವು ಪೂಜೆ ಮಾಡೋ ಮುಂಚೆ ಗೌರಿ ದಾರ ಅಂತ ಸಿಗುತ್ತೆ, ಅದನ್ನು 9 ಎಳೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಆ 9 ಎಳೆ ದಾರವನ್ನು ತಗೊಂಡು 12 ಗಂಟುಗಳನ್ನಾಗಿ ಮಾಡ್ಕೋಬೇಕು. 9 ಎಳೆ ದಾರನ 12 ಗಂಟು ಮಾಡ್ಕೋಬೇಕು. 12ರಲ್ಲಿ 11 ಗಂಟು ಮಾಡ್ಕೊಳ್ಳಿ ಫಸ್ಟು. ಆ ಮಧ್ಯದಲ್ಲಿ ಒಂದು ಹೂವನ್ನಿಟ್ಟು ಅದು 12ನೇ ಗಂಟಾಗುತ್ತೆ. ಅದು 12 ಗಂಟು ಹಾಕ್ಕೊಂಡ್ಬಿಟ್ಟು ನಮ್ಮ ಗಂಡನ ಕೈಯಲ್ಲಿ ಅಥವಾ ಮನೇಲಿ ಮುತ್ತೈದೆಯರು ಯಾರಿದ್ದಾರೆ ಅವ್ರ ಕೈಯಲ್ಲಿ ನಮ್ಮ ಕೈಗೆ ಕಟ್ಟಿಸ್ಕೊಂಡು ಕಂಕಣವನ್ನು ಕಟ್ಟಿಸ್ಕೊಂಡು ಆಮೇಲೆ ಮೊದಲು ಗಣೇಶನಿಗೆ ಪೂಜೆ ಮಾಡಿ, ಮನೆ ದೇವರಿಗೆ ಪೂಜೆ ಮಾಡಿ, ನಂತರ ಕಳಶಕ್ಕೆ ಪೂಜೆ ಮಾಡಿ, ನಿಮಗೇನು ಮಂತ್ರ ಬರುತ್ತೋ ಅದನ್ನು ಹೇಳಿ, ಊದಿನ ಕಡ್ಡಿ ಹಚ್ಚಿ, ಕರ್ಪೂರ ಹಚ್ಚಿ, ನಿಮಗೆ ಸಾಧ್ಯವಾದರೆ ಲಕ್ಷ್ಮೀ ಸ್ತೋತ್ರಗಳು ಬರೆದಂದರೆ ಲಕ್ಷ್ಮೀ ಸ್ತೋತ್ರಗಳನ್ನ ಹೇಳಿ, ಅದನ್ನು ಹೇಳಿಬಿಟ್ಟು ಪೂಜೆ ಆದ ನಂತರ ಮುತ್ತೈದರಿಗೆ ಹೂವು, ಬಳೆ, ಅರಿಶಿಣ, ಕುಂಕುಮ ನಿಮ್ಮ ಕೈಲಾದಷ್ಟು ಏನಿದೆ ಅದನ್ನು ಕೊಡಿ. ಅರಿಶಿಣ, ಕುಂಕುಮ, ಹೂವು ಮುತ್ತೈದರಿಗೆ ಬೇಕಾಗಿದ್ದು. ನಿಮ್ಮ ಕೈಯಲ್ಲಿ ಬಳೆ ತಂದು ಕೊಡೋಕ್ಕಾದ್ರೆ ಬಳೆ ತಂದು ಕೊಡಿ. ಒಂದು ಬ್ಲೌಸ್ ಪೀಸ್ ವಸ್ತ್ರ ಕೊಡಬೇಕು, ₹1 ಧಾನ್ಯ ಕೊಡಬೇಕು ಅಂದರೆ ₹1 ಧಾನ್ಯ, ಧನಧಾನ್ಯ ಅಂತಾರೆ. ಒಂದು ಡ್ರೈ ಫ್ರೂಟ್ಸು, ಹಣ್ಣುಗಳು, ಏನೋ ನಿಮ್ಮ ಕೈಯಲ್ಲಿ ಏನು ಸಾಮರ್ಥ್ಯಕ್ಕೆ ಏನಿದೆ ನಿಮ್ಮ ಹತ್ರ ಅದನ್ನು ಇಟ್ಟುಬಿಟ್ಟು 1-2 ವೀಳ್ಯದೆಲೆ, 2 ಅಡಿಕೆ ಇಟ್ಬಿಟ್ಟು ಅದರ ಮೇಲೆ ಡ್ರೈ ಫ್ರೂಟ್ಸ್ಗಳಿದ್ದರೆ ಒಂದೊಂದು, ಅಥವಾ ಹಣ್ಣುಗಳಿದ್ದರೆ ಬಾಳೆಹಣ್ಣು ಅಥವಾ ಏನೋ ಒಂದು ನಿಮಗೆ ಗೊತ್ತಿರುವಂಥ ಹಣ್ಣುಗಳು ಏನಿದ್ದರೂ ಕೂಡ ಅದರ ಮೇಲೆ ಇಟ್ಟು, ಇಲ್ಲ ನಿಮ್ಗೆ ಆಗಲ್ಲ ಅಂತ ಹೇಳಿದರೆ ಅರಿಶಿಣ, ಕುಂಕುಮ, ಹೂವು ಇದಿಷ್ಟನ್ನು ಇಟ್ಟು ಮುತ್ತೈದೆಯರಿಗೆ ಕೊಡಿ. 5, 7, 9 ಈ ಥರ ಬೆಸ ಸಂಖ್ಯೆಯಲ್ಲಿ ಮುತ್ತೈದೆಯರಿಗೆ ಕೊಡಿ. ನಂತರ ಎಲ್ಲ ಪೂಜೆ ಆದ ನಂತರ ಅವತ್ತಿನ ದಿನವೇ ಸ್ವಲ್ಪ ಕೆಂಪಾರತಿ ಅಂದರೆ ದೇವರಿಗೆ ದೃಷ್ಟಿಯಾಗಿರುತ್ತೆ ಅನ್ನೋಕ್ಕೋಸ್ಕರ ಕೆಂಪಾರತಿ ಮಾಡ್ತಾರೆ. ಕೆಂಪು ಕುಂಕುಮದಲ್ಲಿ ನೀರನ್ನು ಹಾಕಿ ಒಂದು ಕೆಂಪಾರತಿ ಮಾಡಿ ಹೊರಗಡೆ ಚೆಲ್ಲಿ, ಅದಾದ ನಂತರ ಸ್ವಲ್ಪ ಕದಲಿಸಿ, ಕಳಶವನ್ನು ಸ್ವಲ್ಪ ಕದಲಿಸಿಡಬೇಕು.
ಮರುದಿನ ಆದಮೇಲೆ ಅವತ್ತೇ ತೆಗಿಯೋರು ಕೆಲವ್ರು ತೆಗಿತಾರೆ, ಅದು ಆಗದಿಲ್ಲ ಅಂದರೆ ಮರುದಿನ ತೆಗಿಯೋರು ಇರ್ತಾರೆ. ಮರುದಿನ ತೆಗೆದು ಆ ಕಳಶದಲ್ಲಿ ನೀರು ಇರುತ್ತಲ್ಲ, ಆ ನೀರನ್ನು ಮನೆಯಲ್ಲೆಲ್ಲ ಮನೆಯೆಲ್ಲ ಹಾಕಬೇಕು. ಸ್ವಲ್ಪ ಸ್ವಲ್ಪ ತೀರ್ಥದ ರೂಪದಲ್ಲಿ ಮನೆಯವರೆಲ್ಲ ತಗೊಂಡು ಅಲ್ಲಿಗೆ ಪೂಜೆನ ಮುಗಿಸ್ಬೋದು. ಇಷ್ಟು ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿ. ನಾನು ಹೇಳಿದ್ನಲ್ಲ, ಇದು ತುಂಬ ಸಿಂಪಲ್ ಪೂಜೆ, ಹೆವಿ ಇಲ್ಲ ಇದರಲ್ಲಿ. ಮಾಡುವಂಥದ್ದು ಜೋರಾಗಿ ಮಾಡುವಂಥದ್ದು ಏನೂ ಇಲ್ಲ. ಕಡಿಮೆ ಖರ್ಚಿನಲ್ಲಿ ತುಂಬ ಜನಗಳಿಗೆ ಆಸೆ ಇರುತ್ತೆ, ಅವ್ರ ಮನೇಲಿ ಇವ್ರ ಮನೇಲಿ ನೋಡಿದಾಗ ಅಯ್ಯೋ ನಾನು ಹಂಗೆ ಪೂಜೆ ಮಾಡಬೇಕು, ಹಿಂಗೆ ಪೂಜೆ ಅದೆಲ್ಲ ಬಿಟ್ಟು ನೀವು ಮನಸ್ಸಿನಿಂದ, ಒಳ್ಳೆಯ ಮನಸ್ಸಿನಿಂದ ಇಷ್ಟು ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಬೋದು. ಪೂಜೆಗೆ ಬೇಕಾಗಿರುವಂಥ ಏನೇನಂತ ಈ ಮಧ್ಯಭಾಗದಿಂದ ಈ ಕಡೆಗೆ ನಾನು ಹೇಳಿದ್ದೀನಿ, ಅದಷ್ಟು ಫಾಲೋ ಮಾಡ್ಕೊಳ್ಳಿ. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.